ಇನ್ನು ಕಾಂಗ್ರೆಸ್ ಈಗ ವಕ್ಫ್ ವಿಚಾರದಲ್ಲಿ ಮಾಣಿಪ್ಪಾಡಿ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಮಾಣಿಪ್ಪಾಡಿ ಅಸ್ತ್ರ 150 ಕೋಟಿ, ಅದು ವಿಜೇಂದ್ರ ಅವರೇನು ಡೀಲ್ ಮಾಡಿದ್ರು ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ. ಕಾಂಗ್ರೆಸ್ನವ್ರನ್ನ ರಕ್ಷಣೆ ಮಾಡಕ್ಕೆ ನಾನೇ ಯಾಕ್ರಿ ಡೀಲ್ ಮಾಡಬೇಕು ಅಂತ ಅವರು ಹೇಳ್ತಾರೆ. ಇದರಲ್ಲಿ ಏನಾಗಬೇಕಾಗಿದೆ, ಯಾವ ರೀತಿಯಾಗಿ ಇದು ಚರ್ಚೆಗೆ ಬರ್ತಾ ಇದೆ, ಎಲ್ಲಿಗೆ ಬಂದು ತಲುಪಿದೆ, ಅದರೊಂದು ವರದಿ ಇದೆ, ನೋಡ್ಕೊಳ್ಳಿ. ಸದನದಲ್ಲಿ 150 ಕೋಟಿಯ ಗದ್ದಲ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಾಕ್ಯುದ್ಧ, ಸಿಬಿಐ ತನಿಖೆಗೆ ವಹಿಸುತ್ತಾ ಸರ್ಕಾರ. ರಾಜ್ಯದಲ್ಲಿ ವಕ್ಫ್ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ. ವಕ್ಫ್ ಅಕ್ರಮ ಮುಚ್ಚಿ ಹಾಕೋದಕ್ಕೆ ವಿಜಯೇಂದ್ರ 150 ಕೋಟಿ ಆಫರ್ ಅನ್ನ ಅನ್ವರ್ ಮಾಣಿಪ್ಪಾಡಿಗೆ ಕೊಟ್ಟಿದ್ರು ಅನ್ನೋ ಸಿಎಂ ಸಿದ್ದರಾಮಯ್ಯ ಪ್ರಿಯಾಂಕರ್ಗೆ ಆರೋಪ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ. ಸಿಎಂ ಆರೋಪ ಸುಳ್ಳು, ಕಾಂಗ್ರೆಸ್ನವರೇ ಲಂಚದ ಆಮಿಷ ಒಡ್ಡಿದ್ರು ಅಂತ ಅನ್ವರ್ ಮಾಣಿಪ್ಪಾಡಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ವಿಚಾರ ಇವತ್ತು ಸದನದಲ್ಲಿ ಕೋಲಾಹಲ ಎಬ್ಬಿಸಿದೆ. ಲಂಚ ನನಗೆ ಆಫರ್ ಮಾಡಿದೆಲ್ಲ ಕಾಂಗ್ರೆಸ್ನವರೇ. ಯಾರ್ಯಾರ ಮುಖಾಂತರ ಯಾರ್ಯಾರು ಬಂದು ನನಗೆ ಆಫರ್ ಮಾಡ್ತಾ ಇದ್ರು. 105 ಕೋಟಿಯಲ್ಲಿ ಅದು ಅದಕ್ಕಿಂತ ಜಾಸ್ತಿ ಎಷ್ಟು ಬೇಗ ಕೊಡ್ತೇನೆ, ನೀವು ಅಮೆರಿಕಲ್ಲಿ ಗ್ರೀನ್ ಕಾರ್ಡ್ ಇದೆಯಲ್ಲ ಹೋಗಿ ನಾವು ಮಾಡ್ತೇವೆ ಅವ್ರು ಹೇಳಿದ್ದು, ಕಾಂಗ್ರೆಸ್ನವ್ರು ಹೇಳಿದ್ದು. ಖಂಡಿತ ಕಾಂಗ್ರೆಸ್ನವರೇ ಮಾಡಿದ್ದು, ಮತ್ತು ಯಾರೂ ಮಾಡಿಲ್ಲ. ದುಡ್ಡಿನ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾತ್ರ ನನಗೆ ಕೊಡ್ತೇನೆ ಅಂತೇಳಿ ಕೊಡ್ತಿದ್ದೇನೆ ನಾವು ನಿಮಗೆ, ನೀವು ಅದರ ವಿಷಯ ಬಿಟ್ಬಿಡಿ ಅಂತ ಹೇಳಿದ್ದು ಕಾಂಗ್ರೆಸ್ನವರೇ. ಮತ್ತು ವಿಜೇಂದ್ರ ಅವರು ನನಗೆ 150 ಕೋಟಿ ಕೊಡ್ತೇನೆ ಅಂತೇಳಿ ಹೇಳಿದ್ದನ್ನು ಹೇಳಿಲ್ಲ. ಆದರೆ ನಾನು ಮತ್ತು ವಿಜೇಂದ್ರ ಅವರಿಗೆ ಈ ವರದಿ ವಿಚಾರದಲ್ಲಿ ಮಾತಾಗಿದ್ದಾಗ ಅದು ಯಾಕೆ ಮಂಡಿಸಲ್ಲ ಅಂತೇಳಿ ನಿಮ್ಮ ಅಪಾಯದ ಕೇಳಿ ಮಾಡಲೇಬೇಕು ಎಂದು ನಾನು ಅವರಿಗೆ ತರ್ಕವನ್ನು ಮಾಡಿದ್ದೆ. ನಾನು ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜೇಂದ್ರ, ಆಗ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು, ನನಗೂ ಮತ್ತು ವಿಜೇಂದ್ರ ಅವರಿಗೆ ಮಾತಾಗಿತ್ತು. ಯಾಕೆಂದರೆ ಆಗ ಯಡಿಯೂರಪ್ಪ ಅವರು CM ಆಗಿದ್ದರು, ಅದಕ್ಕೆ ನಾನು ಮಾತಾಗಿತ್ತು. ಆಗ ಅವ್ರು ಹೇಳಿದ್ದೀವಿ, ಭಾಳಷ್ಟು ಕಷ್ಟಪಟ್ಟಿದ್ದೀರಾ, ಅವಳು ನೊಂದಿದ್ದೀರಾ, ಎಷ್ಟು ತನಕ ಈ ಒಂದು ಹೋರಾಟವನ್ನು ಮಾಡ್ತೀರಿ, ಬಿಟ್ಬಿಡಿ ಎಂದು ಹೇಳಿದ್ದರು. ನಾನು ಅದು ಕೊಟ್ಟದ್ದು ಕಾಂಗ್ರೆಸ್ ಗೌರ್ಮೆಂಟ್ ಇರಬೇಕಾದ ಅಲ್ಲ. ನಾನು ಆ ವರದಿಯನ್ನು ಕೊಟ್ಟದ್ದು ನಮ್ಮ ಸರ್ಕಾರ 2012 ಅಲ್ಲಿ ಕೊಟ್ಟಿದ್ದೆ. ಅದರ ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಅದರ ನಂತರ ಪುನಃ ನಮ್ಮ ಸರ್ಕಾರ ಬಂದಾಗ ನನ್ನ ವರದಿಯನ್ನು ಯಾರು ಅದನ್ನು ಸರಿಯಾಗಿ ತಗೊಳ್ಳೋದಿಲ್ಲವೋ, ನಾನು ಅಷ್ಟು ಕಷ್ಟಪಟ್ಟು 7,000 ಪುಟದ ವರದಿಯನ್ನು ಕೊಟ್ಟಿದ್ದೇನೋ, ಅದಕ್ಕೆ ಯಾರು ತಡೆ ಒಡ್ಡುತ್ತಾರೆ ಅವರ ಮೇಲೆ ನಾನು ಕಿಡಿಕಾರಿದ್ದೆ. ನಾನು ಮಾಣಿಪ್ಪಾಡಿ ವರದಿ ಮುಚ್ಚಿ ಹಾಕೋಕೆ 150 ಕೋಟಿ ಆಫರ್ ಸಂಚಲನ ಮೂಡಿಸಿದ್ದು ಸರ್ಕಾರ ಸಿಬಿಐ ತನಿಖೆಗೆ ವಹಿಸುವ ಸಾಧ್ಯತೆ ಇದೆ. ಮಾಣಿಪ್ಪಾಡಿ ಅವರೇ ಹಿಂದೆ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೇಳಿದ ಮೇಲೆ ನಾವು ರಿಯಾಕ್ಟ್ ಮಾಡಿದೀವಿ. ಸಿಬಿಐ ತನಿಖೆ ಬಗ್ಗೆ ಚರ್ಚೆ ಮಾಡುವುದಾಗಿ ಸಿಎಂ ಹೇಳಿದ್ದಾರೆ. ಬಿಜೆಪಿಯವರು ಧಮಕಿ ಹಾಕಿಸಿ ಈಗ ಮಾಣಿಪ್ಪಾಡಿಯಿಂದ ಉಲ್ಟಾ ಹೇಳಿಕೆ ಕೊಡಿಸಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಗರಂ ಆಗಿದ್ದಾರೆ. ಪಾಪ, ರಾಜಕೀಯ ಒತ್ತಡಕ್ಕೆ ಮಾಣಿಪ್ಪಾಡಿ ಯೂಟರ್ನ್ ಹೊಡೆದಿದ್ದಾರೆ. ಸಿಬಿಐನವರು ನಮಗೆ ಪತ್ರ ಬರೀಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೊದಲು ಹೇಳಿದವ್ರು ಯಾರ್ರೀ? ಮಾಣಿಪ್ಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ, ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಈಗ ಇಲ್ಲ ಅಂತಂದ್ರೆ ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ. ನನ್ನ ಪ್ರಕಾರ ಅವರು 150 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು. ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು. ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್. ಏನ್ ಮಾಡ್ಬೇಕು ಹೇಳಿ, ನೀವೇ ಹೇಳ್ಬೇಕು ಏನ್ ಮಾಡ್ಬೇಕು. ಅವರ ಬಾಯಲ್ಲೇ ಕೆಲವು ಅನೇಕ ವಿಚಾರಗಳನ್ನ ಬಂದಿತ್ತು, ಅದನ್ನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ಗೆ ನಾನೀಗಾಗಲೇ ನನ್ನ ಅಭಿಪ್ರಾಯ ಕೂಡ ನಾನು ಕಾಗದದಲ್ಲಿ ಬರೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಎಲ್ಲ ದಾಖಲೆಗಳು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರಾಜಕೀಯ ಒತ್ತಡದ ಮೇಲೆ ಅವರು ಯೂಟರ್ನ್ ಮಾಡಿದ್ದಾರೆ, ಅಷ್ಟು ಬಿಟ್ರೆ ನಮ್ಗೆ ನಮ್ಮ ಕಣ್ಣೆದುರುಗಡೆನೆ ಎಲ್ಲ ಇರ್ಬೇಕಾದ್ರೆ ಅವ್ರಿಗೆ ಗೊತ್ತಿದೆ CBIಗೆ ನಾವು ಹ್ಯಾಂಡ್ ಓವರ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವ್ರು CBI ಅಂತ ಹೇಳ್ತಾ ಇದ್ದಾರೆ. CBIನವ್ರು ಬರೀಲಿ, ಇದು ನಮ್ಗೆ ಹ್ಯಾಂಡ್ ಓವರ್ ಮಾಡಲಿ ಅಂತ ಆಮೇಲೆ ಮಾತಾಡೋದು. ಅವರು ಸ್ಪಷ್ಟವಾಗಿ 150 ಕೋಟಿ ಆಫರ್ ಮಾಡಿದ್ರು ಅಂತ ಅವ್ರು ಹೇಳಿದ್ದಾರೆ. ಅದರದ್ದು ಕ್ಲಿಪ್ಪಿಂಗ್ಸ್ ಕೂಡ ತಮ್ಮ ಕಡೆನೂ ಇದೆ. ಒಬ್ಬ ಸ್ನೇಹಿತ ಇಂಟರ್ವ್ಯೂ ಮಾಡುವಾಗಲೂ ಕೂಡ ಅದನ್ನು ಅವರೇ ಹೇಳಿದ್ದಾರೆ. ನಾವ್ಯಾರು ಹೇಳಿರ್ತಕ್ಕಂಥಲ್ಲ, ಅಥವಾ ಆ ವಿಡಿಯೋನ ಯಾರು ಕೂಡ ಸೂಪರ್ ಇಂಪೋಸ್ ಮಾಡಿ ಕ್ರಿಯೇಟ್ ಮಾಡಿರೋದಲ್ಲ, ಅವರೇ ಹೇಳಿರೋದು. ಈಗ ಆಲ್ ಆಫ್ ಎ ಸಡನ್ ಇವರೆಲ್ಲ BJPಯವರು ಅವರಿಗೆ ಒತ್ತಡ ಹಾಕಿ, ಧಮಕಿ ಹಾಕಿ, ಅವರಿಗೆ ಉಲ್ಟಾ ಹೇಳೋಂಗೆ ಮಾಡಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳು ಏನು ಹೇಳಿದರು, ಇದನ್ನು CBI ಕೊಟ್ಬಿಡಿ, ಸತ್ಯಾಂಶ ಬರುತ್ತೆ, ಹೊರಗಡೆ ಬರುತ್ತೆ, ನೀವು CBI ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆದರೆ ಕಾಂಗ್ರೆಸ್ನವರೇ ಇದ್ದಾರೆ, ಯಾರಿದ್ರೂ ಕೂಡ ನಾವು ತನಿಖೆ ಅಂತಂದರೆ ಯಾರಿದ್ರೂ ಗೊತ್ತಾಗಲೇಬೇಕಲ್ಲ. ಅಲ್ಲಲ್ಲ, ಇರಲಿ ಬಿಡಿ, ಯಾರಿದ್ರೆ ಅವರು ತಪ್ಪು ಮಾಡಿದವರಿಗೆ ಅದು ಏನು ಕಾನೂನು ಕ್ರಮ ತಗೊಳ್ಳೋದಂದ್ರೆ ತಗೊಳ್ಳೇಬೇಕಾಗುತ್ತೆ. ಚರ್ಚೆ ಮಾಡ್ತೀವಿ. ಕಾಂಗ್ರೆಸ್ ಮಾಣಿಪ್ಪಾಡಿ ಅಸ್ತ್ರಕ್ಕೆ ಬಿಜೆಪಿ ಕೆಂಡ, 150 ಕೋಟಿ ಆಮಿಷಕ್ಕೆ ಸಿಬಿಐಗೆ ವಹಿಸಲಿ. ವಿಜೇಂದ್ರ ಸವಾಲ್, ಕೃಷ್ಣ ಬೈರೇಗೌಡ ತಿರುಗೇಟು. ಇನ್ನು ಈ ವಿಚಾರವಾಗಿ ಸದನದಲ್ಲಿ ವಿಜೇಂದ್ರ ಕೃಷ್ಣ ಬೈರೇಗೌಡ ನಡುವೆ ವಾಗ್ಯುದ್ಧವೇ ನಡೆದು ಹೋಯಿತು. ಮುಖ್ಯಮಂತ್ರಿಗಳು ಹಗರಣಗಳ ಸುಳಿಗೆ ಸಿಲುಕಿದ್ದಾರೆ, ಅದರಿಂದ ಬಚಾವಾಗೋಕೆ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ವಿಜೇಂದ್ರ ಗುಡುಗಿದ್ರು. 150 ಕೋಟಿ ಆಫರ್ ಆರೋಪವನ್ನ ಸಿಬಿಐಗೆ ವಹಿಸಲಿ ಅಂತ ಸವಾಲ್ ಹಾಕಿದ್ರು. ವಿಜೇಂದ್ರ ಮಾತಿಗೆ ಕಾಂಗ್ರೆಸ್ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಸ್ಪಷ್ಟೀಕರಣ ಮಾತ್ರ ಕೊಡಿ, ರಾಜಕೀಯ ಭಾಷಣ ಬೇಡ ಅಂತ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ರು. ಈ ವೇಳೆ ಗದ್ದಲ ಗಲಾಟೆ ನಡೆದಿದೆ. ಸಭಾಧ್ಯಕ್ಷರೇ
ಮುಖ್ಯಮಂತ್ರಿಗಳ ವಿರುದ್ಧ ಯಾರು ಆರೋಪ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಒಂದು ಸರ್ಕಾರ ಕೋವಿಡ್ ತನಿಖೆ ನಾನು ಚರ್ಚೆ ಮಾಡಬೇಕಲ್ಲ. ಸಚಿವರು ಆರೋಪ ಮಾಡಿದಾಗ ಕೊಡ್ಲಿ ಮೂಢ ವಿಚಾರವನ್ನು ಕೂಡ ಸಿಬಿಐ ಮಾಡಲಿ. ಕಾಂಗ್ರೆಸ್ ಮಾಣಿಪ್ಪಾಡಿ ಅಸ್ತ್ರಕ್ಕೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ವಿಜೇಂದ್ರ ಸಿಲ್ಕ್ಸುಕ್ಕೆ ಮಾಡಿದ ತಂತ್ರ ಇದು. ಅಧಿವೇಶನ ಡೈವರ್ಟ್ ಮಾಡೋಕೆ ಸರ್ಕಾರ ಚರ್ಚೆ ಬಿಟ್ಟು ಪಲಾಯನ ಮಾಡ್ತಿದೆ. ಸಿಎಂ ಸಿಬಿಐಗೆ ಒಪ್ಪಿಸುವ ನಿರ್ಧಾರ ಮಾಡಲಿ ಅಂತ ಬಿಜೆಪಿಗರು ವಾಗ್ದಾಳಿ ನಡೆಸಿದ್ರು. ಒಟ್ನಲ್ಲಿ ವಿವಾದ ಸರ್ಕಾರ ವರ್ಸಸ್ ವಿಪಕ್ಷಗಳ ನಡುವೆ ಕೋಲಾಹಲ ಎಬ್ಬಿಸಿದೆ. ಬಿಜೆಪಿ ಮೇಲೆ ಕಾಂಗ್ರೆಸ್, ಕಾಂಗ್ರೆಸ್ ಮೇಲೆ ಬಿಜೆಪಿ ಆರೋಪ ಪ್ರತ್ಯಾರೋಪ ಮಾಡ್ತಿದೆ. ಸರ್ಕಾರ ಸಿಬಿಐ ತನಿಖೆಗೆ ವಹಿಸುತ್ತಾ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಇದರಲ್ಲಿ ನನ್ನ ಸ್ಟ್ಯಾಂಡ್ ಇಷ್ಟೇ ಇದೆಯಾ? ಇದರಲ್ಲಿ ಒಂದು ಮಾನನಷ್ಟ ಮೊಕದ್ದಮೆಯನ್ನ ವಿಜೇಂದ್ರ ಇಲ್ಲ ಮಾಣಿಪ್ಪಾಡಿಯವರು ಹಾಕಬೇಕು, ಯಾಕಂದ್ರೆ ಅವ್ರ ಹೆಸರನ್ನ ತಗೊಂಡಿರೋದಕ್ಕೆ. ಇಲ್ಲ ಎರಡನೇದು, ಸರ್ಕಾರ ಈ ವಿಚಾರದಲ್ಲಿ ಭ್ರಷ್ಟಾಚಾರ ಇವರು ಮಾಡಿದಾರೆ ಅಂದಮೇಲೆ ಸಿಬಿಐಗೆ ತನಿಖೆ ಕೊಡಬೇಕು. ಎರಡು ಕೆಲಸ ಆಗಬೇಕು. ಇಲ್ಲ ಇದಕ್ಕಿಂತಲೂ ಹೆಚ್ಚಾಗಿ ಮೂರನೇದು, ನೀವು ಭ್ರಷ್ಟಾಚಾರ ವಿರೋಧಿಗಳು ಅನ್ನೋದಾದ್ರೆ ಕಾಂಗ್ರೆಸ್ನವ್ರು ಹೇಳ್ಕೊಳ್ಳೋ ರೀತಿಯಲ್ಲಿ ನಾವು ಭ್ರಷ್ಟಾಚಾರ ವಿರೋಧಿಗಳು, ಇವರೆಲ್ಲ ವಕ್ಫ್ ವಿಚಾರದಲ್ಲಿ ಅದನ್ನು ಮುಚ್ಚಿ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಇದೆಯಲ್ಲ, ಹಾಗಿದ್ದಾಗ ಅನ್ವರ್ ಮಾಣಿಪ್ಪಾಡಿಯವರ ವರದಿಯನ್ನು ಆಚೆ ಬಹಿರಂಗಗೊಳಿಸ್ಬಿಡಿ. ಗೊತ್ತಾಗಲಿ ಯಾರು ಭೂ ಕಬಳಿಕೆ ಮಾಡಿದ್ದಾರೆ, ಯಾರು ವಕ್ಫ್ ಆಸ್ತಿನ ತಿಂದು ತೇಗಿದ್ದಾರೆ ಅಂತೇಳಿ ಮಾಡಿ ನೋಡೋಣ. ಯಾರೂ ಇದನ್ನು ಮಾಡಲ್ಲ.